ಕೊಡಬೇಕಾಗಿತ್ತು ಅಂದ್ರೆ ಆ ರಾಕ್ಷಸನಿಗೆ ಗರ್ಭವನ್ನ ನೀಡುವಂತ ತಾಯಿ ಅತ್ಯಂತ ಕೆಟ್ಟ ಕರ್ಮಗಳನ್ನ ಮಾಡಿರಬೇಕು, ಆಕೆ ದುರಿತಗಳನ್ನ ಆಚರಿಸಿರಬೇಕು. ಲೋಕದಲ್ಲಿ ಇಲ್ಲದೆ ಇರುವಂತ ಪಾಪಗಳನ್ನ ಯಾವ ಗರ್ಭ ಆಚರಿಸಿರ್ತದೆಯೋ ಆ ಗರ್ಭದಲ್ಲಿ ರಾಕ್ಷಸರು ಜನ್ಮವನ್ನು ತಾಳ್ತಾರೆ. ಅಂತ ಗರ್ಭಗಳು ಸಾಮಾನ್ಯವಾಗಿ ಸಿಗೋದಿಲ್ಲ. ಯಾಕಂದ್ರೆ ಯಾವ ತಾಯಿ ಕೆಟ್ಟ ಕೆಲಸಗಳನ್ನು ಮಾಡೋದಕ್ಕೆ ಇಷ್ಟಪಡುವುದಿಲ್ಲ, ಆಕೆಯಿಂದ ಕೆಟ್ಟದ್ದಾಗ್ಬೇಕು ಅಂತ ಇಚ್ಛಾ ಪಡೋದಿಲ್ಲ. ಬಹಳ ಕೆಟ್ಟ ಮಾಡಿದಂತ ಎಲ್ಲಾದ್ರೂ ಅಪರೂಪಕ್ಕೊಂದು ಗರ್ಭ ಇತ್ತು ಅಂದ್ರೆ ಅಲ್ಲಿ ರಾಕ್ಷಸರು ಹುಟ್ಟುತ್ತಾರೆ. ಹಾಗೇನೆ ಪುಣ್ಯವಂತರು ಜನ್ಮವನ್ನು ತಾಳಬೇಕಾಗಿತ್ತು ಅಂದ್ರೆ ಅದು ಸಾಮಾನ್ಯವಾದದ್ದಲ್ಲ. ಯಾವ ತಾಯಿ ತಪಸ್ಸನ್ನ ಮಾಡಿರ್ತಾಳೆ, ಯಾವ ತಾಯಿ ತಾನು ಲಿಂಗಾರ್ಚನೆಯನ್ನು ಮಾಡ್ಕೋತಿರ್ತಾಳೆ, ಯಾವ ತಾಯಿ ಪಾದೋದಕ ಪ್ರಸಾದದ ಬಗ್ಗೆ ಜೀವವನ್ನು ಹೊಂದಿರ್ತಾಳೆ, ಎಲ್ಲಿ ಸತ್ಕಥೆಗಳು ಸಚ್ಚಿಂತನೆಗಳು ನಡೀತಿರ್ತಾವ, ತಾನು ಸಮಯವನ್ನೆಲ್ಲ ಮರೆತು ಅದರಲ್ಲಿ ಭಾಗಿಯಾಗಿ